ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ 1 2 3 3 ವಿಡಿಯೋ ಕೂಡ ಕಂಪ್ಲೀಟಾಗಿ ಕೂರ್ಗ್ ವಿಡಿಯೋ ಮಾಡಿ ತೋರಿಸಿದೆ, ಮಡಿಕೇರಿ ಬ್ಲಾಗು. ಸೊ ನಾನು ಕ್ಲಿಪ್ಪಿಂಗ್ಸ್ಗಳಲ್ಲೇ ನಾನು ಎಲ್ಲೂ ಕೂಡ ನಾವು ಎಷ್ಟು ಸ್ಪೆಂಡ್ ಮಾಡಿದ್ವಿ, ಯಾವುದಕ್ಕೆ ಎಷ್ಟೆಷ್ಟು ಪ್ರೈಸ್ ಅಂತ ನಾನು ಎಲ್ಲೂ ಕೂಡ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿರಲಿಲ್ಲ. ಸೊ ನಾನು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದು ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಕೂರ್ಗ್ ನೀವು ಪ್ಲ್ಯಾನ್ ಮಾಡಬೇಕು ಅಂತ ಅಂದರೆ ಮುಂಚೆನೇ ಒಂದು ವಾರಕ್ಕಿಂತ ಮುಂಚೆನೇ ಅಥವಾ ನೀವು ಹೋಗ್ತೀರಾ ಅನ್ನೋಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರಿ. ಬಿಕಾಸ್ ನಮ್ದು ಏನಾಯಿತು ಅಂದರೆ ನಾವು ಲಾಸ್ಟ್ ಮೂಮೆಂಟು ಪ್ಲ್ಯಾನ್ ಮಾಡಿದ್ದು. ಸೊ ಫಸ್ಟ್ ಥಿಂಗ್ ಬಂದು ರೂಮ್ ಬುಕ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ರೂಮ್ ಅಂತಂದರೆ ಅಲ್ಲಿ ಯಾವುದೇ ರೀತಿ ನಿಮಗೆ 1 to double ಪ್ರೈಸ್ ಹೇಳ್ತಾರೆ. ಇವಾಗ ನಾವು ಚೂಸ್ ಮಾಡ್ಕೊಂಡಿದ್ದು ಕಾವೇರಿ ಸೂಟ್ಸ್. ನಾವು ಎಲ್ಲಿ ನೋಡಿದ್ವಿ ಅಂತಂದರೆ ಮೇಕ್ ಮೈ ಟ್ರಿಪ್ ಆ್ಯಪಲ್ಲಿ ನಾವು ಫಸ್ಟ್ ಚೂಸ್ ಮಾಡಿದ್ದು. ಸೊ ನಿಮ್ಗೆ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ನಾವು ಡೈರೆಕ್ಟಾಗಿ ಅವ್ರಿಗೆ ಕಾಲ್ ಮಾಡಿ ಕಾವೇರಿ ಸೂಟ್ಸ್ ಅವ್ರು ಕೇಳಿದ್ದಕ್ಕೆ ಆಲ್ಮೋಸ್ಟ್ 4,100 ಏನೋ ನಮಗೆ ಚಾರ್ಜ್ ಮಾಡಿದ್ರು. ಬಟ್ ನಮ್ಗಲ್ಲಾಗಿದ್ದು 3,100 200 ಏನೋ ಆಗಿತ್ತು. ಸೊ ನಿಮ್ಗೆ ಆಲ್ಮೋಸ್ಟ್ 1,000 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ನೀವು ಮೇಕ್ ಮೈ ಟ್ರಿಪ್ ಆ್ಯಪಲ್ಲಿ ಅಥವಾ ಯಾವುದಾದ್ರು ಇದು ಹೋಟೆಲ್ಸ್ ಬುಕ್ಕಿಂಗ್ ಆ್ಯಪ್ಗಳಲ್ಲಿ ನೀವು ಬೇಕಾದ್ರೆ ಬುಕ್ ಮಾಡ್ಕೊಳ್ಬೋದು ಒಂದು. ಸೊ ಮೇಕ್ ಶ್ಯೂರ್ ನೀವು ಫಸ್ಟು ರೂಮ್ನ ಬುಕ್ ಮಾಡ್ಕೊಳ್ಳಿ. ಸೊ ಕಾವೇರಿ ಸೂಟ್ಸ್ ಬಂದು ತುಂಬ ಅಫೋರ್ಡೆಬಲ್ ಆಗಿ ಹಾಗೂ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿತ್ತು. ಆಲ್ಮೋಸ್ಟ್ ಎಲ್ಲ ಹೋಮ್ ಸ್ಟೇ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಎಲ್ಲ ಕಾಸ್ಟ್ಲಿ ಇದ್ದೇ ಇರುತ್ತೆ. ಬಿಕಾಸ್ ಅದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಾವು ತುಂಬ ರಿಸರ್ಚ್ ಮಾಡಿ ನೋಡಿ ನಮಗೆ ಹೋಮ್ ಸ್ಟೇನೇ ಬೇಕಾಗಿತ್ತು. ಸೊ ನಾವೇನು ಡಿಸೈಡ್ ಮಾಡಿದ್ವಿ ಅಂತಂದರೆ ಹೋಮ್ ಸ್ಟೇನೇ ಚೂಸ್ ಮಾಡೋಣ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಅದಕ್ಕೆ 3,000 ರೂಪೀಸ್ ಆಯಿತು. ಅದು ಇಬ್ರಿಗೇನೋ ಅಂತ ಅನ್ಸುತ್ತೆ 1,500 ಸಮಥಿಂಗ್ ಏನೋ ಇದೆ. ಅದಾದಮೇಲೆ ನಾವು 4 ಜನ ನಾವು ಚೂಸ್ ಮಾಡ್ಕೊಂಡಿದ್ದರಿಂದ 3,000 ರೂಪೀಸ್ ಚೇಂಜ್ ಆಯಿತು. ಪ್ಲಸ್ ಬ್ರೇಕ್ಫಾಸ್ಟ್ ಇನ್ಕ್ಲೂಡಿಂಗ್ ಇತ್ತು. ಆಮೇಲೆ ಇನ್ನೊಂದು ಏನಾಯಿತು ಅಂದರೆ ನೀವು ಅಲ್ಲಿ ವೀಡಿಯೋದಲ್ಲಿ ನೋಡಿರ್ಬೋದು, ಎಕ್ಸ್ಟ್ರಾ ಕಾಟ್ ಕೂಡ ಕೊಟ್ಟಿದ್ದು. ಬಿಕಾಸ್ ಅದು ನಾವು 4 ಜನಕ್ಕೋಸ್ಕರ ಬುಕ್ ಮಾಡಿದ್ವಿ. ಬಟ್ ಏನಾಯಿತು ಅಂದರೆ ಅದು ಈ ನೆಕ್ಸ್ಟ್ ನಾವು ಹೋಗಿದ್ದ ದಿವಸ ಕಂಪ್ಲೀಟ್ ಜೋರು ಮಳೆ ಇದ್ದಿದ್ದರಿಂದ ಸೊ ಡ್ರೈವರ್ ಅವ್ರು ಮನ್ಗೋಕ್ಕಾಗಲ್ಲ, ಎಲ್ಲೂ ಬೇರೆ ರೂಮ್ ಇಲ್ಲ ಅಂತ ಹೇಳಿ. ಸೊ ಅವ್ರಿಗೆ ಸಿಂಗಲ್ ಕಾಟ್ ತೊಗೊಂಡ್ರು. ನಾವು ಏನು ದೊಡ್ಡ ಕಾಟ್ ತೋರಿಸೋದು ಅಲ್ಲಿ ನಾವು ನಮ್ಮ 4 ಜನನು ಹಿಂಗೆ ಒನ್ ಡೇ ಅಲ್ವಾ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ. ಬಟ್ ಕಾವೇರಿ ಸೂಟ್ಸ್ ನೀವು ಚೂಸ್ ಮಾಡ್ತಾ ಇದ್ದೀರಿ ಅಂತಂದರೆ ಬಜೆಟ್ ಫ್ರೆಂಡ್ಲಿ ಆಗೂ ಇದೆ, ಹಾಗೂ ನೀವು ಚೂಸ್ ಮಾಡ್ಬೋದು. ಬೇರೆದೆಲ್ಲ ಕಾಸ್ಟ್ಲಿ ಇದೆ. ಸೊ ನೀವು ಬೇಕಾದ್ರೆ ರೆಸಾರ್ಟ್ ಕೂಡ ಚೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಈ ಥರ ಹೋಮ್ ಸ್ಟೇ ಕೂಡ ಚೂಸ್ ಮಾಡ್ಬೋದು. ಚೆನ್ನಾಗಿದೆ. ಬೇಕಾದ್ರೆ ನೀವು ಕಾವೇರಿ ಸೂಟ್ಸ್ ಐ ಹೈಲಿ ರೆಕಮೆಂಡ್, ಬಿಕಾಸ್ ಬಜೆಟ್ ಫ್ರೆಂಡ್ಲಿ ಆಗಿದೆ. ನೆಕ್ಸ್ಟ್ ಬಂದು ನಾವು ಏನು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತ ನಾವು ಯಾವುದೂ ಇಲ್ಲಿ ಪ್ಲ್ಯಾನ್ ಮಾಡಿರಲಿಲ್ಲ. ಜಸ್ಟ್ ನಾವು ಒಂದು ಹೋಗೋಕ್ಕಿಂತ ಮುಂಚೆನೇ ನಾವು ನೋಡಿ ಇಟ್ಕೊಂಡಿದ್ವಿ ಯಾವ ಪ್ಲೇಸ್ನ ವಿಸಿಟ್ ಮಾಡ್ಬೋದು ಅಂತ. ಸೊ ನಾವೇನು ಮಾಡಿದ್ವಿ ಅಂದರೆ ಕಾರಲ್ಲಿ ಹೋಗ್ತಾ ಡಿಸೈಡ್ ಮಾಡಿದ್ವಿ ಯಾವ್ದು ಫಸ್ಟ್ ಕವರ್ ಮಾಡೋಣ ಏನು ಅಂತ. ಸೊ ಫಸ್ಟ್ ನಾವು ಕವರ್ ಮಾಡಿದ್ದು ಬಂದುಬಿಟ್ಟು ಗೋಲ್ಡನ್ ಟೆಂಪಲ್. ಗೋಲ್ಡನ್ ಟೆಂಪಲ್ ಇಸ್ ಹೈಲಿ ಫೇಮಸ್ ಇನ್ ಮಡಿಕೇರಿ. ನೀವು ವಿಸಿಟ್ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಚಾರ್ಜಸ್ಗಳಿಲ್ಲ, ಎಂಟ್ರಿ ಚಾರ್ಜಸ್ಗಳು ಆ ಥರಲ್ಲಿ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಆ್ಯಂಡ್ ಹೈಲಿ ವೆಲ್ ಮೇಂಟೈನ್ಡ್ ಮಾಡಿದ್ದಾರೆ. ಅದು ಕಂಪ್ಲೀಟಾಗಿ ಟಿಬೇಟಿಯನ್ಸ್ ಇರುವಂಥ ಒಂದು ಜಾಗ. ಚೆನ್ನಾಗಿದೆ. ನೀವು ಬೇಕಾದ್ರೆ ಹೋಗಿ ವಿಸಿಟ್ ಮಾಡ್ಬೋದು ಗೋಲ್ಡನ್ ಟೆಂಪಲ್. ಯಾವುದೇ ರೀತಿ ನಿಮಗೆ ಎಂಟ್ರಿ ಚಾರ್ಜಸ್ಗಳು ಇರೋದಿಲ್ಲ. ಅದಾದಮೇಲೆ ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಬಂದು ನಿಸರ್ಗಧಾಮ. ನಿಸರ್ಗಧಾಮದಲ್ಲಿ ಹೇಗೆ ಅಂತಂದರೆ ಎಂಟ್ರಿ ಚಾರ್ಜಸ್ ನಿಮಗೆ 50 ರೂಪೀಸ್ ಇರುತ್ತೆ. ಪರ್ ಹೆಡ್ 50 ರೂಪೀಸ್ ಇರುತ್ತೆ. ಅದು ಕಂಪ್ಲೀಟ್ಲಿ ಲೈಕ್ ಪಾರ್ಕ್ ಥರ. ನಿಸರ್ಗಧಾಮ ಇಸ್ ಕಂಪ್ಲೀಟ್ಲಿ ಪಾರ್ಕ್. ಆದರೆ ಅಷ್ಟೊಂದೇನು ವೆಲ್ ಮೇಂಟೈನ್ಡ್ ಇರಲಿಲ್ಲ ಪಾರ್ಕ್. ಯಾವುದೇ ರೀತಿ ಚೆನ್ನಾಗಿ ಏನು ಮೇಂಟೈನ್ ಮಾಡಿರಲಿಲ್ಲ. ಆ್ಯಂಡ್ ಇನ್ನೊಂದು ಅಲ್ಲೇ ನಿಮಗೆ ಬೋಟಿಂಗ್ ಫೆಸಿಲಿಟಿ ಕೂಡ ಇದೆ. ಬೋಟಿಂಗ್ ಫೆಸಿಲಿಟಿ ಬಂದ್ಬಿಟ್ಟು ಅದಕ್ಕೂ ಕೂಡ ಪರ್ ಹೆಡ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಎಂಟ್ರಿಗೂ 50 ರೂಪೀಸ್, ಅದಾದಮೇಲೆ ನಿಮಗೆ ಬೋಟಿಂಗ್ ಮಾಡ್ತೀರಾ ಅದಕ್ಕೂ ಕೂಡ 50 ರೂಪೀಸ್ ಇರುತ್ತೆ. ಸೊ ನಮಗೆ 200 ರೂಪೀಸ್ ಆಯಿತು. ಎಂಟ್ರಿಗೂ 200, ಅದಾದಮೇಲೆ ಅದಕ್ಕೂ 200 ರೂಪೀಸ್ ಚಾರ್ಜ್ ಮಾಡಿದ್ರು. ಅದು ಮುಗಿಸ್ಕೊಂಡು ನಾವು ಡಿಸೈಡ್ ಮಾಡಿ ಯಾವುದದು ಎಲಿಫೆಂಟ್ ಕ್ಯಾಂಪ್, ದುಬಾರಿ ಆನೆ ಚೂಸ್ ಮಾಡ್ಕೊಂಡು. ಅದಕ್ಕಿಂತ ದುಬಾರಿ ಆನೆ ಹೇಗೆ ಅಂತಂದರೆ ಬೆಳಗ್ಗೆ 1 hour ಇರುತ್ತೆ ಆ್ಯಂಡ್ ತಿರ್ಗಿ ಸಂಜೆ 1 hour. ಬೆಳಗ್ಗೆ ಅರೌಂಡ್ 9:30 to 10:30, ಅದಾದಮೇಲೆ 4:30 to 5:30 ಇರುತ್ತೆ. ಸೊ ನಾವೇನು ಆ ಟೈಮ್ ಇತ್ತಲ್ಲ ನಮಗೆ, ಬಿಕಾಸ್ ನಮ್ಮ ರೂಮ್ಗೆ ಚೆಕ್ ಇನ್ ಆಗೋಕ್ಕಿಂತ ಮುಂಚೆ ನಾವು ಒಂದೊಂದಿಷ್ಟು ಪ್ಲೇಸ್ ಕವರ್ ಮಾಡಿಬಿಟ್ಟು ನೈಟ್ ಹೋಗಿ ರೆಸ್ಟ್ ಮಾಡೋಣ ಅನ್ನೋದು ನಮ್ಮ ಪ್ಲ್ಯಾನ್ ಇದ್ದಿದ್ದರಿಂದ ನಾವು ಚೂಸ್ ಮಾಡ್ಕೊಂಡಿದ್ದು ಕಾಫಿ ಪ್ಲ್ಯಾಂಟಿಂಗ್ ಮೌಂಟೇನ್ ವ್ಯೂ ಅಂತ ಏನೋ ಇತ್ತು. ಸೊ ನಾವು ಅದನ್ನು ಕೂಡ ಗೂಗಲಲ್ಲಿ ನೋಡಿ ಯಾವ್ದು ಹತ್ರ ಆಗ್ಬೋದು ಅಂತ ಅದನ್ನು ನೋಡಿ ರಿಸರ್ಚ್ ಮಾಡಿ ಇಟ್ಕೊಂಡಿದ್ದು. ಸೊ ಅಲ್ಲಿ ಹೋಗಿದ ತಕ್ಷಣ ಅದು ಕೂಡ ಚೆನ್ನಾಗಿದೆ. ನೀವು ಆಲ್ರೆಡಿ ವಿಡಿಯೋದಲ್ಲಿ ನೋಡ್ದಂಗೆ ತುಂಬ ಗ್ರೀನರಿ, ಕಂಪ್ಲೀಟ್ ನಿಮಗೆ ಕಾಫಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಆ್ಯಂಡ್ ಶಾಪಿಂಗ್ ಕೂಡ ಮಾಡ್ಬೋದು. ಸೊ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಚಾರ್ಜ್ ಮಾಡ್ತಾರೆ. ನಮಗೆ 200 ರೂಪೀಸ್ ಆಯಿತು. 200 ರೂಪೀಸ್ ಪರ್ ಹೆಡ್ 200 ರೂಪೀಸ್. ಸೊ ಕಾಂಪ್ಲಿಮೆಂಟ್ರಿ ಆಗಿ ನಿಮ್ಗೊಂದು ಕಾಫಿ ಕೊಡ್ತಾರೆ, ಆಮೇಲೆ ನಿಮಗೆ ಒಂದು ಸ್ವಲ್ಪ ವೈನ್ ಕೊಡ್ತಾರೆ, ಇಷ್ಟೇ. ಬೇರೆ ಏನೂ ಇದಿಲ್ಲ. ಬಟ್ ನಾನು ನಿಮ್ಮ ಚಾಯ್ಸ್ ನಿಮ್ಮ ನೋಡಿ, ಬಿಕಾಸ್ ಯು ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಅಂತಂದರೆ ನೀವು ಬೇಕಾದ್ರೆ ಕಾಫಿ ಪ್ಲ್ಯಾಂಟಿಂಗ್ನ ಚೂಸ್ ಮಾಡ್ಕೊಬೋದು. ಇಫ್ ನಾಟ್, ಐ ಡೋಂಟ್ ರೆಕಮೆಂಡ್ ಇಟ್ ಬಿಕಾಸ್ ಇಟ್ಸ್ ಹೈಲಿ ಎಕ್ಸ್ಪೆನ್ಸಿವ್. 200 ರೂಪೀಸ್ ಪರ್ ಹೆಡ್ ನನಗೇನೋ ಅಷ್ಟು ವರ್ತಲ್ಲ ಅಂತ ನನಗನ್ನಿಸ್ತು. ಅದಾದಮೇಲೆ ನಾವು ನೆಕ್ಸ್ಟ್ ಚೂಸ್ ಮಾಡಿದ್ದೆ ದುಬಾರಿ ಆನೆ. ದುಬಾರಿ ಆನೆ ಈಸ್ ಆಲ್ಸೋ ಕ್ವೈಟ್ ಎಕ್ಸ್ಪೆನ್ಸಿವೇ ಇದೆ.
ಆ್ಯಂಡ್ ನೋ ಬಿಕಾಸ್ ದುಬಾರಿ ಅವನೇ ಈಸ್ ಒನ್ ಆಫ್ ದ ಫೇಮಸ್ ಇನ್ ಮಡಿಕೇರಿ, ಸೊ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಅದೇ ನಾನು ಹೇಳಿದಾಗೆ 1 hour ಇರುತ್ತೆ. ಸೊ 120 rupees ಏನೋ ಆಯಿತು ಪರ್ ಹೆಡ್. ವೀಕೆಂಡ್ಗಳು ಬಂದರೆ ಇನ್ನೂ ಡಬಲ್ ಪ್ರೈಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ವೀಕೆಂಡ್ ಹೋಗಿರ್ಲಿಲ್ವಲ್ಲ, ಸೊ ನಾವು ವೀಕೆಂಡಲ್ಲಿ ಇವಾಗ 120 ಏನೋ ನಾವು ಕೊಟ್ಟಿದ್ದಕ್ಕೆ ನಿಮಗೆ 250 200 ಆ ಥರ ಚಾರ್ಜಸ್ಗಳನ್ನು ಮಾಡ್ತಾರಂತೆ. ಸೊ ನೋಡಿಕೊಂಡು ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವ ದಿನ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಬಟ್ ಅದು ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ ದುಬಾರಿ ಆನೆ. ಅದು ಮುಗಿಸ್ಕೊಂಡು ನಾನು ಹೇಳ್ದಂಗೆ ರೂಮ್ಗೆ ನಾವು ಚೆಕ್ ಇನ್ ಆದ್ವಿ. ನೆಕ್ಸ್ಟ್ ಡೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಂದುಬಿಟ್ಟು ಓಂಕಾರೇಶ್ವರ ಟೆಂಪಲ್. ಓಂಕಾರೇಶ್ವರ ಟೆಂಪಲಲ್ಲಿ ನಿಮ್ಗೆ ಯಾವುದೇ ರೀತಿ ಎಂಟ್ರಿ ಚಾರ್ಜಸ್ಗಳಿರಲ್ಲ, ಜೊತೆಗೆ ಎಂಟ್ರಿ ಚಾರ್ಜಸ್ಗಳೇನೂ ಇರಲ್ಲ. ಇಟ್ಸ್ ಜಸ್ಟ್ ಅ ಟೆಂಪಲ್, ನೀವು ಹೋಗಿ ವಿಸಿಟ್ ಮಾಡ್ಬೋದು. ಅದಾದಮೇಲೆ ನಾವು ಡಿಸೈಡ್ ಮಾಡಿದ್ದು ಬಗಂಡೇಶ್ವರ ಟೆಂಪಲ್. ಬಗಂಡೇಶ್ವರ ಐಲಿ ರೆಕಮೆಂಡ್, ನೀವು ಹೋಗಿ ವಿಸಿಟ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಆಮೇಲೆ ತಲಕಾವೇರಿ ಕೂಡ ವಿಸಿಟ್ ಮಾಡಿದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಇಷ್ಟು ನಾವು ಪ್ಲೇಸಸ್ಗಳನ್ನು ಕವರ್ ಮಾಡಿದ್ದು ಮಡಿಕೇರಿಲಿ. ಐಲಿ ತುಂಬ ಫೇಮಸ್ ಆಗಿರೋ ಪ್ಲೇಸಸ್ಗಳಿಂದ ಮಡಿಕೇರಿಲಿ ಇಷ್ಟೇ. ಅದು ಬಿಟ್ಟು ಐ ಡೋಂಟ್ ಥಿಂಕ್ ಬೇರೆ ಯಾವುದಾದ್ರೂ ಇದೆ ಅಂತ. ಇಷ್ಟು ಪ್ಲೇಸಸ್ಗಳು. ಏನಂತಂದರೆ ನಾನು ಇದನ್ನು ಬಜೆಟ್ ಫ್ರೆಂಡ್ಲಿಯಾಗಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಫಸ್ಟು ಕಾರ್ ನಾವು ಚೂಸ್ ಮಾಡ್ಕೊಂಡು, ನಮ್ಮದೇ ಯೆಲ್ಲೋ ಬೋರ್ಡ್ ನಾವು ಕಾರ್ನ ನಾವು ಚೂಸ್ ಮಾಡ್ಕೊಂಡಿದ್ವಿ, ಟ್ರಾವೆಲ್ ಕಾರು. ಸೊ ಅದಕ್ಕೆ ಅರೌಂಡ್ 6,000 rupees ಏನೋ ಆಯಿತು. 6,000 rupees ಏನೋ ಆಯಿತು. ಅದು ನಾವು ಅಪ್ಪನೇ ಅದೆಲ್ಲ ನೀಟಾಗಿ ಅದು ಡೀಲ್ ಮಾಡಿದ್ರು. ಸೊ ನಮಗೇನೋ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ 6,000 rupees ಆಯಿತು. ಆ್ಯಂಡ್ ಹೋಗ್ತಾ ನಿಮಗೆ ಸ್ವಲ್ಪ ಟೋಲ್ ಚಾರ್ಜಸ್ಗಳು ಅಥವಾ ಪಾರ್ಕಿಂಗ್ ಚಾರ್ಜಸ್ಗಳು ಅದು ಸ್ವಲ್ಪ ಇರುತ್ತೆ. ಅದಾದಮೇಲೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಊಟ ತಿಂಡಿ ನಾನು ಯಾವುದೋ ಹೇಳ್ತಿಲ್ಲ, ಇಟ್ಸ್ ಲೆಫ್ಟ್ ಯು. ನೀವು ಯಾವುದು ಡಿಸೈಡ್ ಮಾಡ್ತೀರೋ ಅದ್ರ ಪ್ಲೇಸಸ್ಗಳ ಮೇಲೆ, ಅದು ಯಾವ ಹೋಟೆಲ್ ಚೂಸ್ ಮಾಡ್ತೀರೋ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಆಲ್ಮೋಸ್ಟ್ ನಾವೊಂದು 15,000 rupees ಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ಬೋದು. 15,000 rupees ಸ್ಪೆಂಡ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ರೂಮ್, ಊಟ ತಿಂಡಿ ಆ್ಯಂಡ್ ಅಲ್ಲಿ ಸ್ವಲ್ಪ ಪ್ಲೇಸಸ್ಗಳು ಆ್ಯಂಡ್ ಶಾಪಿಂಗ್. ಇನ್ಕ್ಲೂಡಿಂಗ್ ಶಾಪಿಂಗು ಕೂಡ ನಾನು ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಶಾಪಿಂಗ್, ಊಟ ತಿಂಡಿ ಆ್ಯಂಡ್ ಅಲ್ಲಿ ಪ್ಲೇಸಸ್ಗಳಿಗೆಲ್ಲ ವಿಸಿಟ್ ಮಾಡ್ತಾ ಅದಕ್ಕೆ ಚಾರ್ಜಸ್ಗಳನ್ನ ಎಲ್ಲ ಸೇರಿದ್ರೆ ಆಲ್ಮೋಸ್ಟ್ ನಾವು 15,000 rupees ಸ್ಪೆಂಡ್ ಮಾಡಿದ್ವಿ. ನೀವು ಈ ಟ್ರಿಪ್ಪನ್ನು ಅರೌಂಡ್ ಒಂದು 20K ಅಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಬೋದು. 20K ಅಲ್ಲಿ ಆಲ್ಮೋಸ್ಟ್ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೀರಾ ಅಂತಂದರೆ ಪ್ಲ್ಯಾನ್ ಮಾಡೋದು. ನಮಗೆ ಆ್ಯಕ್ಚುಲಿ ಫಸ್ಟ್ ನಾವು ಯೋಚನೆ ಮಾಡಿದಾಗ ಮೈಟ್ ಬಿ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲ, ಅಷ್ಟು ಎಕ್ಸ್ಪೆನ್ಸಿವ್ ಏನಿಲ್ಲ ಕೂರ್ಗ್ ನೀವು ಪ್ಲ್ಯಾನ್ ಮಾಡೋಂಗಿತ್ತು ಅಂತಂದರೆ. ಸೊ ಐಲಿ ರೆಕಮೆಂಡ್, ನೀವು ಕೂರ್ಗ್ನ ನೀವೇನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದರೆ, ಟ್ರಿಪ್ ಮಾಡಬೇಕಂತ ಡೆಫಿನೆಟ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಇಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಆ್ಯಂಡ್ ಮಾನ್ಸೂನ್ ಸೀಸನಲ್ಲಿ ನೀವು ವಿಸಿಟ್ ಮಾಡ್ತಾ ಇದ್ದರೆ ಮೇಕ್ ಶೋರ್ ರೂಮನ್ನು ಮುಂಚೆನೇ ಬುಕ್ ಮಾಡಿ ಹೋಗಿ. ಆ್ಯಂಡ್ ಇಟ್ ಈಸ್ ವೆರಿ 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 ಎಕ್ಸ್ಪೆನ್ಸಿವ್ ರೂಮ್ಗಳು. ಸೊ ನೀವು ಮಾನ್ಸೂನ್ ಸೀಸನಲ್ಲಿ ಈ ಥರ ಸೀಸನ್ಗಳಲ್ಲಿ ನೀವು ಬುಕ್ ಮಾಡ್ತೀರಾ ಅಂತಂದರೆ ಮುಂಚೆನೇ ಬುಕ್ ಮಾಡಿ ಹೋಗಿ. ಇಲ್ಲಿಗೆ ಕಂಪ್ಲೀಟಾಗಿ ನಮ್ಮ ಕೂರ್ಗ್ ವಿಡಿಯೋ ಕಂಪ್ಲೀಟ್ ಆಯಿತು. ನಾನು ಯಾಕೆ ಅಲ್ಲಿ ಹೇಳಿರಲಿಲ್ಲ ಅಂತಂದರೆ ಬಿಕಾಸ್ ಐ ವಾಂಟೆಡ್ ಟು ಮೇಕ್ ಅ ವಿಡಿಯೋ ಆ್ಯಂಡ್ ಕಂಪ್ಲೀಟ್ ಒಂದು ಕ್ಲಾರಿಟಿ ಕೊಡಬೇಕಂತ. ನಾವು ಸುಮಾರು ಯೂಟ್ಯೂಬ್ಗಳನ್ನು ನಾವು ನೋಡಿದ್ವಿ, ಬಟ್ ಅವ್ರ ಪ್ಲೇಸಸ್ಗಳನ್ನು ಮಾತ್ರ ಹೇಳಿದರು. ಅಲ್ಲಿ ಎಷ್ಟು ಚಾರ್ಜ್ ಆಗುತ್ತೆ, ಏನು ಡೀಟೇಲ್ ಆಗಿ ಹೇಳಿರಲಿಲ್ಲ. ಸೊ ಅದಕ್ಕೆ ನಾನು ಈ ಒಂದು ಲಾಂಗ್ ವಿಡಿಯೋ ಮಾಡಿ ಹೇಳಬೇಕಂತ ನಾನು ಅಂದ್ಕೊಂಡೆ. ಇದೇ ರೀತಿ ನಾನು ಯಾವುದಾದ್ರೂ ನೆಕ್ಸ್ಟ್ ನಾವು ಟ್ರಾವೆಲಿಂಗ್ ಮಾಡಿ ಏನೋ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಅದು ಕಂಪ್ಲೀಟ್ ವಿಡಿಯೋನ ಮಾಡಿ ನಿಮ್ಗೆ ಪೋಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಯಾರು ಪ್ಲ್ಯಾನ್ ಮಾಡ್ತಾರೋ ಅವ್ರು ಖಂಡಿತ ಯೂಸ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಸಿ ಯು ಆನ್ ಇನ್ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.